ಯಾದಗಿರಿಯಲ್ಲಿ ಲೋಕಾಯುಕ್ತ ಪೊಲೀಸರಿಂದ ದಾಳಿ, ಲಂಚ ಸ್ವೀಕರಿಸುವಾಗ ಬಲೆಗೆ ಬಿದ್ದ ಸಿಡಿಪಿಒ ವನಜಾಕ್ಷ. ಪಪುವಾ ನ್ಯೂ ಗಿನಿಯಾದಲ್ಲಿ 6.9 ತೀವ್ರತೆಯ ಭೂಕಂಪ, ಸುನಾಮಿ ಎಚ್ಚರಿಕೆ. ವಕ್ಫ್ ಮಸೂದೆಗೆ ಆರ್ಎಲ್ಡಿ ಪಕ್ಷದ ಬೆಂಬಲಕ್ಕೆ ವಿರೋಧ, ಪಕ್ಷದ ಹಿರಿಯ ನಾಯಕ ಸೆಹಜೇಬ್ ರಿಜ್ವಿ ರಾಜೀನಾಮೆ. ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ, ಎಫ್ಐಆರ್ನಲ್ಲಿ ಶಾಸಕ ಮಂತರಗೌಡ ಹೆಸರು ಸೇರಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಟ್ಟು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪತ್ನಿ ಗುರುಶರಣ್ ಕೌರ್ ಭದ್ರತೆ ಮರುಪರಿಶೀಲನೆ, ಭದ್ರತೆಯನ್ನು Z+ನಿಂದ Z ಶ್ರೇಣಿಗೆ ಇಳಿಸಿದ ಕೇಂದ್ರ ಸರ್ಕಾರ.